ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕೋಲ ತುದಿಯ ಕೋಡಗದಂತೆ, ನೇನ ತುದಿಯ ಬೊಂಬೆಯಂತೆ, ಆಡಿದೆನಯ್ಯ ನೀನಾಡಿಸಿದಂತೆ, ನುಡಿದೆನಯ್ಯ ನೀ ನುಡಿಸಿದಂತೆ, ಇದ್ದೇನಯ್ಯ ನೀನಿರಿಸಿದಂತೆ, ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ ಸಾಕೆಂಬ ಅನ್ನಕ್ಕೆ. ಈ ಒಂದು ವಚನ ರಚನೆ ಮಾಡಿದವರು ಕನ್ನಡ ಸಾಹಿತ್ಯದಲ್ಲಿ ಪ್ರಥಮ ಕವಿಯತ್ರಿ, ವಚನಗಾರ್ತಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ಕುರಿತಾದಂತಹ ಒಂದು ಧ್ವನಿ ಮುದ್ರಣ ಪಾಠವನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ವಚನ ಸಾಹಿತ್ಯದಲ್ಲಿಯೇ ಶ್ರೇಷ್ಠ ವಚನಗಳನ್ನು, ಬೆಡಗಿನ ವಚನಗಳನ್ನು ಕೊಟ್ಟಂತಹ ಹೆಗ್ಗಳಿಕೆ ಮಹಾದೇವಿ ಅಕ್ಕಳಿಗೆ ಸಲ್ಲುತ್ತದೆ. ಹಾಗಾಗಿ ಅಕ್ಕ ಮಹಾದೇವಿಯ ಜನನ, ಐತಿಹ್ಯ, ವಚನಗಳ ವೈಶಿಷ್ಟ್ಯ, ಕೃತಿಯ ವೈಶಿಷ್ಟ್ಯ ಸರ್ವ ಮಾಹಿತಿಯನ್ನು ತಮಗೆ ನಾನು ಹಂಚಿಕೊಡ್ತಾ ಇದ್ದೇನೆ. ಮಾಹಿತಿಯನ್ನು ಪೂರ್ಣವಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡತಕ್ಕಂತಹ ಎಲ್ಲ ಧ್ವನಿ ಮುದ್ರಣ ಪಾಠಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಬನ್ನಿ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯ ವೈಶಿಷ್ಟ್ಯತೆಯ ಕುರಿತು ತಿಳಿದುಕೊಳ್ಳೋಣ. ವಚನ ಸಾಹಿತ್ಯದಲ್ಲಿ ಕಾಣಿಸುವ ವಿಶಿಷ್ಟ ಪ್ರತಿಭೆಯ ಮಹಿಳೆ ಅದು ಅಕ್ಕ ಮಹಾದೇವಿ. ತನ್ನ ಪ್ರಬುದ್ಧತೆಯ ಜ್ಞಾನ, ವೈರಾಗ್ಯ, ಭಕ್ತಿ ಮುಂತಾದ ಕಾರಣಗಳಿಗಾಗಿ ತನ್ನ ಸುತ್ತಲಿನ ಶರಣ ಸಮಾಜದ ಮಾನವೀಯ ಮನುಜರಿಂದ ಅಕ್ಕ ಎಂದು ಕರೆಸಿಕೊಂಡು ಹಿರಿತನವನ್ನು ಅನುಭವಿಸಿದವಳು ಅಕ್ಕ ಮಹಾದೇವಿ. ಸದ್ಯದ ಅರಿವಿನ ಸಂದರ್ಭಕ್ಕೆ ಅಕ್ಕ ಮಹಾದೇವಿಯನ್ನೇ ಕನ್ನಡದ ಮೊದಲ ಕವಿಯತ್ರಿ ಎಂದು ಗುರುತಿಸಲಾಗಿದೆ. ಇದಕ್ಕೆ ಕಾರಣ ಅಕ್ಕ ಮಹಾದೇವಿ ರಚನೆ ಮಾಡಿದಂತಹ ಕೃತಿ, ರಚನೆ ಮಾಡಿದಂತಹ ವಚನಗಳು. ಇನ್ನು ಅಕ್ಕ ಮಹಾದೇವಿಯ ಒಂದಿಷ್ಟು ಜೀವನ ಚರಿತ್ರೆಯ ವಿಚಾರ. ಬಸವಾದಿ ಪ್ರಮಥರ ವಚನಕಾರಿನ ಸಮಕಾಲೀನವಳು ಆಗಿರತಕ್ಕಂತಹ ಅಕ್ಕ ಮಹಾದೇವಿಯ ಕಾಲವನ್ನ ಕ್ರಿಸ್ತಶಕ ಸುಮಾರು 1160 ಎಂದು ಗುರುತಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅನ್ನತಕ್ಕಂತಹ ಗ್ರಾಮದಲ್ಲಿ ಅಕ್ಕ ಮಹಾದೇವಿಯ ಜನನ ಆಯಿತು ಎಂಬುದು ತಿಳಿದು ಬರುತ್ತದೆ. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ ಇವರ ಉದರದಲ್ಲಿ ಜನಿಸಿದಳು ಎಂಬ ಮಾಹಿತಿ ಲಭ್ಯವಾಗಿದೆ. ಉಳಿದಂತೆ ಅಕ್ಕನನ್ನು ಕುರಿತಂತೆ ಚಾಲ್ತಿಯಲ್ಲಿರುವ ಎಲ್ಲ ಸಂಗತಿಗಳೆಲ್ಲವೂ ಸಾಹಿತ್ಯವನ್ನ ಆಧರಿಸಿವೆ. ಅಂದರೆ ಇತರ ಸಾಹಿತ್ಯ ಕೃತಿಗಳಲ್ಲಿ ದೊರಕಿದಂತಹ ಮಾಹಿತಿಯಿಂದ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯ ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲಿ ಮುಖ್ಯವಾಗಿ ರಗಳೆ ಕವಿ ಎಂದು ಖ್ಯಾತನಾಗಿರತಕ್ಕಂತಹ ಹರಿಹರನ ರಗಳೆಗಳಲ್ಲಿ ಅಕ್ಕ ಮಹಾದೇವಿಯ ವಿಚಾರ ತಿಳಿದು ಬರುತ್ತದೆ. ಪಾಲ್ಕುರಿಕೆ ಸೋಮನಾಥನ ಪಂಡಿತ ಆರಾಧ್ಯ ಚರಿತ್ರೆ ಕೃತಿಯಲ್ಲಿ ಅಕ್ಕ ಮಹಾದೇವಿಯ ಕುರಿತಾದಂತಹ ಮಾಹಿತಿ ಲಭ್ಯವಾಗುತ್ತದೆ. ಚನ್ನಬಸವಾಂಕ ಕವಿಯ ಮಹಾದೇವಿ ಅಕ್ಕ ಪುರಾಣ ಈ ಒಂದು ಕೃತಿ ನಮಗೆ ಮಾಹಿತಿಯನ್ನ ಮಾಡಲ್ಪಡುತ್ತದೆ. ರಾಜಕವಿಯು ಮಹಾದೇವಿ ಅಕ್ಕನ ಸಾಂಗತ್ಯ ಈ ಒಂದು ಕೃತಿಯಿಂದ ಮಾಹಿತಿ ಲಭ್ಯವಾಗುತ್ತದೆ. ಇತ್ಯಾದಿ ಕೃತಿಗಳು ಅಕ್ಕನ ಬದುಕನ್ನು ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪಿಸುತ್ತವೆ. ಅಂದರೆ ಅಕ್ಕ ಮಹಾದೇವಿ ತನ್ನ ಸ್ವಂತ ವಿಚಾರವನ್ನ ತಾನು ಹೇಳಿಕೊಂಡಿಲ್ಲ. ಆ ಎಲ್ಲ ವಿಚಾರಗಳು ಇತರ ಕಾವ್ಯಗಳಲ್ಲಿ, ಸಾಂಗತ್ಯ ಕೃತಿಗಳಲ್ಲಿ, ರಗಳೆಗಳಲ್ಲಿ ಅವೆಲ್ಲವೂ ಲಭ್ಯವಾಗಿದೆ ಅನ್ನೋದು ಈ ಒಂದು ಮಾಹಿತಿ ಆಗಿದೆ. ಅಕ್ಕ ಮಹಾದೇವಿಯ ಐತಿಹ್ಯ. ಮಹಾದೇವಿ ಅಕ್ಕನ ಬಗೆಗೆ ದಾಖಲಾಗುವ ಸಂಗತಿಗಳಿಂದ ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ಬೆಳೆದು ನಿಂತ ರೂಪವತಿಯಾದ, ಲಾವಣ್ಯವತಿಯಾದ, ಸೌಂದರ್ಯವತಿಯಾದ ಅಕ್ಕ ಮಹಾದೇವಿಯ ಸೌಂದರ್ಯಕ್ಕೆ ಮರುಳಾದ ಕೌಶಿಕ ಮಹಾರಾಜನು ಬಲವಂತದ ವಿವಾಹಕ್ಕೆ ಒಳಗಾದಳು. ಈ ಒಂದು ಮಾತು ಜನವಾಣಿ ಎಂಬ ವಿಚಾರ. ಆದರೆ ಅಕ್ಕ ಮಹಾದೇವಿಯು ಬಾಲ್ಯದಿಂದಲೇ ಚನ್ನಮಲ್ಲಿಕಾರ್ಜುನನೇ ನನ್ನ ಮನದ ಪತಿ, ನನ್ನ ಇಚ್ಛಿತ ಪತಿ ಎಂದು ನಿರ್ಧರಿಸಿಕೊಂಡಿದ್ದಳು ಅನ್ನೋದು ವಚನಗಳ ಮೂಲಕ ತಿಳಿದು ಬರುತ್ತದೆ. ಕೌಶಿಕ ಮಹಾರಾಜನ ಅರಮನೆಯನ್ನು ತೊರೆದು ಕಾಡು ಮೇಡುಗಳನ್ನ ಅಲೆಯುತ್ತಾ ಸಾಮಾಜಿಕ ಸಂಪರ್ಕದಿಂದ ದೂರವಾಗಿ ಲೌಕಿಕ ಜಗತ್ತಿನಿಂದ ಕಳಚಿಕೊಂಡು ತಂದೆ ತಾಯಿಗಳ ಸಂಬಂಧ, ರಕ್ತ ಸಂಬಂಧ, ನೆರೆಹೊರೆಯವರ ಸಂಬಂಧ, ಸಾಮಾಜಿಕ ಸಂಬಂಧಗಳಿಂದ ದೂರವಾಗಿ ಕಾಡು ಮೇಡುಗಳನ್ನ ಅಳೆಯುತ್ತಾ ವಚನಗಳನ್ನ ರಚನೆ ಮಾಡುತ್ತಾ ಸಂಚಾರವನ್ನ ಕೈಗೊಂಡು ಕಲ್ಯಾಣದಲ್ಲಿ ನಿರ್ಮಿಸಿಕೊಂಡಿರುವ ಬಸವಣ್ಣನ ಅನುಭವ ಮಂಟಪಕ್ಕೆ
ಆಗಮನ ಉಂಟಾಗುತ್ತದೆ. ಅನುಭವ ಮಂಟಪದ ಶೂನ್ಯ ಪೀಠಾಧೀಶ ಅರ್ಥಾತ್ ಅಧ್ಯಕ್ಷನಾಗಿರ್ತಕ್ಕಂತಹ ಯೋಗಿ ಪ್ರವರ್ತಕ ಅಲ್ಲಮ ಪ್ರಭುದೇವನ ಪರೀಕ್ಷೆಗೆ ಒಳಗಾಗಿ ಆ ಪರೀಕ್ಷೆಯಲ್ಲಿ ಯಶಸ್ಸು ಆಗಿ ಅನುಭವ ಮಂಟಪದಲ್ಲಿ ನೆಲೆ ನಿಂತು ನೂರಾರು ಸಾವಿರಾರು ವಚನಗಳನ್ನ ಅಕ್ಕ ಮಹಾದೇವಿ ಈ ಒಂದು ಸಂದರ್ಭದಲ್ಲಿ ರಚನೆ ಮಾಡಿದ್ದಳು ಎಂಬ ವಿಚಾರ ನಮಗೆ ತಿಳಿದು ಬರುತ್ತದೆ. ಆ ಒಂದು ವಿಚಾರಕ್ಕೆ ಅನುಸಾರವಾಗಿ ಇಲ್ಲಿವರೆಗೆ ಸುಮಾರು 300ಕ್ಕಿಂತಲೂ ಹೆಚ್ಚು ವಚನಗಳು ನಮಗೆ ಲಭ್ಯವಾಗಿದೆ. ಅದು ಸಂಶೋಧನೆಯಿಂದ ಸಂಪಾದನೆಯಿಂದ ಗುರುತಿಸಲ್ಪಟ್ಟಿದೆ. ಅಕ್ಕ ಮಹಾದೇವಿ ತನ್ನ ಕೊನೆಯ ದಿನಗಳನ್ನ ಶ್ರೀಶೈಲದ ಕದಳಿ ವನಕ್ಕೆ ತೆರಳಿ ಕೊನೆಯ ದಿನಗಳನ್ನು ಕಳೆದಳು ಎಂಬುದು ತಿಳಿದು ಬರುತ್ತದೆ. ಅಲ್ಲಿಯೇ ಐಕ್ಯಳಾದಳು ಎಂಬ ವಿಚಾರ ಸ್ಪಷ್ಟವಾಗಿದೆ. ಇನ್ನು ಅಕ್ಕ ಮಹಾದೇವಿಯ ಸಾಹಿತ್ಯ ಕೃಷಿ. ಅಕ್ಕ ಮಹಾದೇವಿ ಸಾಹಿತ್ಯ ಕೃಷಿಯಲ್ಲಿ ವೈಯಕ್ತಿಕ ಕೇಂದ್ರವಾದರೂ ಸಮಾಜ ವಿಮರ್ಶೆಯ ಅಲ್ಲಲ್ಲಿ ನಡೆದಿದೆ. ಸಮಕಾಲೀನ ಸಮಾಜಕ್ಕೆ ಪ್ರತಿಕ್ರಿಯೆ ತೋರಬೇಕಾದ ಸಂದರ್ಭದಲ್ಲಿ ಹಿಂದೆ ಸರಿಯದೆ ಅದನ್ನ ಅತ್ಯಂತ ನಿರ್ಭಯವಾಗಿ ನಿರ್ಭೀತಿಯಿಂದ ವಚನಗಳ ಮೂಲಕವಾಗಿ ಸಮಾಜವನ್ನ ವ್ಯಕ್ತಿಯನ್ನ ಪುರುಷ ವ್ಯಕ್ತಿಯನ್ನ ಖಂಡಿಸುವ ದಂಡಿಸುವ ಕೆಲಸವನ್ನ ವಚನಗಳ ಮೂಲಕವಾಗಿ ಕೈಗೊಂಡಿದ್ದಾಳೆ. ಎಲ್ಲ ವಚನಕಾರರಂತೆ ಅಕ್ಕ ಮಹಾದೇವಿಯದು ಕಾವ್ಯ ನಿರ್ಮಿತ ಉದ್ದೇಶದಲ್ಲಿ ವಚನಗಳ ಸೃಷ್ಟಿಯಲ್ಲಿ ಸಹಜ ಭಾಷೆ, ಅದಕ್ಕೆ ಪೂರಕವಾದ ಉಪಮೇಯಗಳು, ದೃಷ್ಟಾಂತಗಳು ಅದ್ಭುತವಾಗಿ ಬಳಸುವ ಮಹಾದೇವಿ ಅಕ್ಕಳಿಗೆ ಸಹಜವಾಗಿಯೇ ಬಂದಿದೆ. ಕಾವ್ಯ ಸಿದ್ಧಿಯೂ ಲಭಿಸಿದೆ. ವಚನಗಳು ಸೃಷ್ಟಿ ಅಷ್ಟೇ ಅಲ್ಲದೆ 67 ತ್ರಿಪದಿಗಳನ್ನು ಒಳಗೊಂಡಂತಹ ಯೋಗಾಂಗ ತ್ರಿವಿಧಿ ಎಂಬ ಚಿಕ್ಕ ಕೃತಿಯನ್ನು ಅಕ್ಕ ಮಹಾದೇವಿ ರಚನೆ ಮಾಡಿದ್ದಾಳೆ. ಈ ಒಂದು ಕಾರಣಕ್ಕಾಗಿಯೇ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಸಾಹಿತ್ಯ ಇತಿಹಾಸದಲ್ಲಿ ಅಕ್ಕ ಮಹಾದೇವಿಯನ್ನ ಪ್ರಥಮ ಕವಿಯತ್ರಿ ಎಂಬ ನಿರ್ಧಾರವನ್ನ ಕೈಗೊಂಡಿತ್ತು. ಅಕ್ಕ ಮಹಾದೇವಿ ಶ್ರೇಷ್ಠ ಕವಿಯತ್ರಿ ಅನ್ನೋದು ಈ ಒಂದು ಯೋಗಾಂಗ ತ್ರಿವಿಧಿ ಕೃತಿಯಿಂದ ನಮಗೆ ತಿಳಿದು ಬರುತ್ತದೆ. ಹೀಗೆ ವಚನಗಾರ್ತಿಯಾಗಿ ಕವಿಯತ್ರಿಯಾಗಿ ಕನ್ನಡ ಸಾಹಿತ್ಯ ಲೋಕವನ್ನ ಬೆಳಗಿಸಿದ, ಕನ್ನಡ ಸಾಹಿತ್ಯದ ಅಸ್ಮಿತೆಯನ್ನ ಪರಂಪರೆಯನ್ನ ಬೆಳಗಿದ ಕೀರ್ತಿ ಅಕ್ಕ ಮಹಾದೇವಿಗೆ ಸಲ್ಲುತ್ತದೆ. ಅಕ್ಕ ಮಹಾದೇವಿಯ ವಚನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಬರುವಂತಹ ಪ್ರಕೃತಿ ವಚನವನ್ನ ಅಕ್ಕ ಮಹಾದೇವಿ ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾಳೆ. ಹಸಿವಾದರೆ ಭಿಕ್ಷಾನಗಳುಂಟು, ತೃಷೆಯಾದರೆ ಕೆರಹಳ್ಳ ಬಾವಿಗಳು ಉಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀ ನನಗುಂಟು ಎಂಬ ವಚನವನ್ನ ಇಲ್ಲಿ ವ್ಯಕ್ತಪಡಿಸುತ್ತಿದ್ದಾಳೆ. ಇದು ಪ್ರಕೃತಿ ವಚನವೂ ಹೌದು, ಸಾಮಾಜಿಕವಾದ ತಿರಸ್ಕಾರವೂ ಹೌದು ಎಂಬುದು ಈ ಒಂದು ವಚನದ ಚರಣಗಳಲ್ಲಿ ನಮಗೆ ತಿಳಿದು ಬರುತ್ತದೆ. ಹಸಿವಾದರೆ ಭಿಕ್ಷಾನಗಳುಂಟು ಅಂದರೆ ಸಾಮಾಜಿಕವಾದಂತಹ ದೂರವಾದಂತಹ ವಿಚಾರ, ಅಂದರೆ ಲೌಕಿಕ ಸಂಪರ್ಕದಿಂದ ದೂರವಾದಂತಹ ಮಾಹಿತಿ ಇದರಿಂದ ಲಭ್ಯವಾಗುತ್ತದೆ. ತೃಷೆಯಾದರೆ ಕೆರೆಹಳ್ಳ ಬಾವಿಗಳು ಉಂಟು ಅಂದರೆ ನಿಸರ್ಗವೇ ನನಗೆ ಆಸರೆಯಾಗಿ ನಿಂತಿದೆ. ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀ ನೆನಗುಂಟು ಎಂಬ ಸಾಲಿನಲ್ಲಿ ನನಗೆ ಇಚ್ಛಿತ ಅರಸ, ನನಗೆ ಆತ್ಮಸಂಗಾತ, ನನ್ನ ಜೀವನದುದ್ದಕ್ಕೂ ಚನ್ನಮಲ್ಲಿಕಾರ್ಜುನನೇ ಪತಿ ಎಂದು ಒಪ್ಪಿಕೊಂಡಿರುವವಳು ಅಕ್ಕ ಮಹಾದೇವಿ. ಈ ಚನ್ನಮಲ್ಲಿಕಾರ್ಜುನ ಅಂಕಿತ ನಾಮದಿಂದ ಲಭ್ಯವಿರುವಂತಹ ಎಲ್ಲ ವಚನಗಳು ಅತ್ಯಂತ ಶ್ರೇಷ್ಠ ಬೆಡಗಿನ ವಚನಗಳು. ಆತ್ಮವಿಮರ್ಶೆ, ಸಮಾಜ ವಿಮರ್ಶೆ, ಸಾಮಾಜಿಕ ಟೀಕೆ ಎಲ್ಲ ಅಂಶಗಳಿಂದಾಗಿ ಅಕ್ಕ ಮಹಾದೇವಿ ತನ್ನ ವಚನಗಳು ಮತ್ತು ಕಾವ್ಯಗಳ ಮೂಲಕವಾಗಿ ಶ್ರೇಷ್ಠ ಸ್ಥಾನವನ್ನು ಕನ್ನಡ ಸಾಹಿತ್ಯದಲ್ಲಿ ಹೊಂದಿದ್ದಾಳೆ ಅನ್ನುವುದು ತಿಳಿದು ಬರುತ್ತದೆ. 12ನೇ ಶತಮಾನದ ಶರಣ ಸಮುದಾಯ ಮಾತ್ರವಲ್ಲ, ಇಂದಿನ ಆಧುನಿಕ ಮಾನವ ಸಮುದಾಯವು ಅಚ್ಚರಿ ಪಡುವ ರೀತಿಯಲ್ಲಿ ಬಾಳಿ ಬೆಳಗಿದ ಮಹಾನ್ ಸಾಧಕಿ ಅಕ್ಕ ಮಹಾದೇವಿ. ಮಹಿಳಾ ಸ್ವಾತಂತ್ರ್ಯ, ಮಹಿಳೆಯ ಶಿಕ್ಷಣ, ಮಹಿಳೆಯ ಹಕ್ಕು ಪ್ರತಿಭಟಿಸುವ ಧ್ವನಿ, ಸಾಮಾಜಿಕ ವ್ಯವಸ್ಥೆಯ ವಿರುದ್ಧವಾದ ಹೋರಾಟ 12ನೇ ಶತಮಾನದಲ್ಲಿಯೇ ಕೈಗೊಂಡು ಆಧುನಿಕ ಮಹಿಳಾ ಸಂಘಟನೆ, ಮಹಿಳಾ ಸಬಲೀಕರಣ, ಮಹಿಳಾ ವಿಚಾರಗಳಿಗೆ ಅಕ್ಕ ಮಹಾದೇವಿ ಪ್ರಥಮಳು ಅನ್ನುವುದಕ್ಕೆ ಎರಡು ಮಾತಿಲ್ಲ. ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಲ್ಲಿ ಖ್ಯಾತಿಯನ್ನು ಹೊಂದಿ ಅಲ್ಲಿಂದ ಚನ್ನಮಲ್ಲಿಕಾರ್ಜುನ ಇರುವ ಶ್ರೀಶೈಲಕ್ಕೆ ತೆರಳಿ ಹೀಗೆ ಲೌಕಿಕ ಜಗತ್ತಿನಿಂದ ದೂರವಾದರೂ
ಇಂದಿಗೂ ಶರಣರ ಹೃದಯದಲ್ಲಿ ಶಾಶ್ವತವಾದ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾಳೆ ಅನ್ನೋದಕ್ಕೆ ಈ ಒಂದು ಜೀವನ ಚರಿತ್ರೆಯ ಧ್ವನಿ ಮುದ್ರಣ ಪಾಠ ತಮಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದೆ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಮಗದಷ್ಟು ಧ್ವನಿ ಮುದ್ರಣ ಪಾಠಗಳೊಂದಿಗೆ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.